ಹಾಸನದ ವಿಜಯ್ ಇಂಗ್ಲಿಷ್ ಶಾಲೆಯ ಉತ್ಸವ್ ಪಟೇಲ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಡಿಟಿ ಪ್ರಕಾಶ್ ಮತ್ತು ಆಶಾರಾಣಿ ಅವರ ಪುತ್ರನ ಸಾಧನೆಗೆ ಹಾಸನ ಹೆಮ್ಮೆ ಪಡುತ್ತಿದೆ. ವಿಜಯ ಶಾಲೆಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಸ್ಕೂಲಲ್ಲಿ ಓದಿದ್ದು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 625 ಬರಬಹುದು ಅಂತ. ನಾನು ನೆಕ್ಸ್ಟ್ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಏನ್ ಮಾಡ್ತಿದ್ದೀನಿ. ಅದಕ್ಕೆ ಸ್ಕೂಲಲ್ಲಿ ನಮಗೆ 625 ತಗೊಳಕ್ಕೆ ಸಖತ್ ಸಪೋರ್ಟ್ ಮಾಡಿದ್ರು. ಪೇರೆಂಟ್ ಸಪೋರ್ಟ್ ಇತ್ತು. ಸ್ಕೂಲಲ್ಲಿ ಪ್ರತಿ ಸತಿ ಪ್ರಿಪರೇಟರೀಸ್ ಮಾಡಿದಾಗ ಮಾರ್ಕ್ಸ್ ಚೆನ್ನಾಗಿ ಬಂತು, ಹೋಪ್ ಇತ್ತು ಬರ್ಬೋದು 625 ಅಂತ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ಮೇಲೆ 625 ಬಂತು. ಎಕ್ಸಾಮ್ ಸ್ಟಡಿ ಹಾಲಿಡೇಸ್ ಕೊಟ್ಟಾಗೆಲ್ಲ ಸ್ಕೂಲಲ್ಲಿ ಕಾನ್ಸ್ಟೆಂಟ್ ಆಗಿ ಇನ್ಫಾರ್ಮ್ ಮಾಡ್ತಿದ್ದೆ ಏನೇನು ಓದಿದೆ, ಸಿಲೆಬಸ್ ಎಲ್ಲ ಮುಗ್ದಿದೆ ಅಂತ. ಸ್ಕೂಲಲ್ಲಿ ಸಿಲೆಬಸ್ ಎಲ್ಲ ಬೇಗ ಕಂಪ್ಲೀಟ್ ಮಾಡಿದ್ರು, ಹಾಗಾಗಿ ಓದಕ್ಕೆ ಈಸಿ ಆಯ್ತು. ಫ್ರೆಂಡ್ಸ್ ಜಾಸ್ತಿ ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಓದ್ಬೇಕು, ಆ ಟೈಮಲ್ಲಿ ಓದ್ಬೋದಿತ್ತು. ನನಗೆ ಯಾವಾಗ ಓದ್ಬೇಕು ಅಂತ ಮೂಡ್ ಬರ್ತಿತ್ತು ಅವಾಗ ಓದ್ತಿದ್ದೆ. ನಾನು ಲೇಟ್ ಓದ್ತಿರ್ಲಿಲ್ಲ, ಬೆಳಗ್ಗೆ ಹೊತ್ತು ಬೇಗ ಎದ್ದು ಓದ್ತಿದ್ದು. ಆಮೇಲೆ ಸ್ಕೂಲೆಲ್ಲ ಪೇರೆಂಟ್ಸ್ ಯಾವಾಗ ನಾನು ಸ್ಕೂಲಲ್ಲಿ ಸ್ಟಡಿ ಹಾಲಿಡೇಸ್ ಕೊಡ್ತಿದ್ರು ಆಗೆಲ್ಲ ಮನೇಲೆಲ್ಲ ಓದಕ್ಕೆ ಹೆಲ್ಪ್ ಮಾಡ್ತಿದ್ರು. ಸ್ಕೂಲಲ್ಲೂ ಅಷ್ಟೇ, ನಮಗೆ ಯಾವಾಗ್ಲಾರು ಸ್ಟಡಿ ಟೈಮ್ಸ್ ಎಲ್ಲ ಇದ್ದಾಗ ನಮಗೆ ಇದನ್ನೇ ಓದ್ಬೇಕು ಅಂತ ನಮ್ಮನ್ನ ಜಾಸ್ತಿ ಕೇಳ್ತಿರ್ಲಿಲ್ಲ. ನಮಗೆ ಯಾವ ತರ ಇದು ಹೆಲ್ಪ್ ಆಗುತ್ತೆ ಆ ತರ ಓದಿ ಅಂತ ಹೇಳಿದ್ರು, ಹಾಗಾಗಿ 625 ತೆಗಿಯಕ್ಕೆ ಹೆಲ್ಪ್ ಆಯ್ತು. ಮುಂದೆ ಅದೇ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಇದ್ದೀನಿ. ಈಗ ಸೈನ್ಸ್ ತಗೊಂಡಿದ್ದೀನಿ, ಸೆಕೆಂಡ್ ಪಿ ಫಸ್ಟ್ ಪಿ. ಹಾಸನದ ವಿಜಯ್ ಇಂಗ್ಲಿಷ್ ಶಾಲೆಯ ಉತ್ಸವ್ ಪಟೇಲ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಡಿಟಿ ಪ್ರಕಾಶ್ ಮತ್ತು ಆಶಾರಾಣಿ ಅವರ ಪುತ್ರನ ಸಾಧನೆಗೆ ಹಾಸನ ಹೆಮ್ಮೆ ಪಡುತ್ತಿದೆ. ವಿಜಯ ಶಾಲೆಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಸ್ಕೂಲಲ್ಲಿ ಓದಿದ್ದು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 625 ಬರಬಹುದು ಅಂತ. ನಾನು ನೆಕ್ಸ್ಟ್ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಏನ್ ಮಾಡ್ತಿದ್ದೀನಿ. ಅದಕ್ಕೆ ಸ್ಕೂಲಲ್ಲಿ ನಮಗೆ 625 ತಗೊಳಕ್ಕೆ ಸಖತ್ ಸಪೋರ್ಟ್ ಮಾಡಿದ್ರು. ಪೇರೆಂಟ್ ಸಪೋರ್ಟ್ ಇತ್ತು. ಸ್ಕೂಲಲ್ಲಿ ಪ್ರತಿ ಸತಿ ಪ್ರಿಪರೇಟರೀಸ್ ಮಾಡಿದಾಗ ಮಾರ್ಕ್ಸ್ ಚೆನ್ನಾಗಿ ಬಂತು, ಹೋಪ್ ಇತ್ತು ಬರ್ಬೋದು 625 ಅಂತ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ಮೇಲೆ 625 ಬಂತು. ಎಕ್ಸಾಮ್ ಸ್ಟಡಿ ಹಾಲಿಡೇಸ್ ಕೊಟ್ಟಾಗೆಲ್ಲ ಸ್ಕೂಲಲ್ಲಿ ಕಾನ್ಸ್ಟೆಂಟ್ ಆಗಿ ಇನ್ಫಾರ್ಮ್ ಮಾಡ್ತಿದ್ದೆ ಏನೇನು ಓದಿದೆ, ಸಿಲೆಬಸ್ ಎಲ್ಲ ಮುಗ್ದಿದೆ ಅಂತ. ಸ್ಕೂಲಲ್ಲಿ ಸಿಲೆಬಸ್ ಎಲ್ಲ ಬೇಗ ಕಂಪ್ಲೀಟ್ ಮಾಡಿದ್ರು, ಹಾಗಾಗಿ ಓದಕ್ಕೆ ಈಸಿ ಆಯ್ತು. ಫ್ರೆಂಡ್ಸ್ ಜಾಸ್ತಿ ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಓದ್ಬೇಕು, ಆ ಟೈಮಲ್ಲಿ ಓದ್ಬೋದಿತ್ತು. ನನಗೆ ಯಾವಾಗ ಓದ್ಬೇಕು ಅಂತ ಮೂಡ್ ಬರ್ತಿತ್ತು ಅವಾಗ ಓದ್ತಿದ್ದೆ. ನಾನು ಲೇಟ್ ಓದ್ತಿರ್ಲಿಲ್ಲ, ಬೆಳಗ್ಗೆ ಹೊತ್ತು ಬೇಗ ಎದ್ದು ಓದ್ತಿದ್ದು. ಆಮೇಲೆ ಸ್ಕೂಲೆಲ್ಲ ಪೇರೆಂಟ್ಸ್ ಯಾವಾಗ ನಾನು ಸ್ಕೂಲಲ್ಲಿ ಸ್ಟಡಿ ಹಾಲಿಡೇಸ್ ಕೊಡ್ತಿದ್ರು ಆಗೆಲ್ಲ ಮನೇಲೆಲ್ಲ ಓದಕ್ಕೆ ಹೆಲ್ಪ್ ಮಾಡ್ತಿದ್ರು. ಸ್ಕೂಲಲ್ಲೂ ಅಷ್ಟೇ, ನಮಗೆ ಯಾವಾಗ್ಲಾರು ಸ್ಟಡಿ ಟೈಮ್ಸ್ ಎಲ್ಲ ಇದ್ದಾಗ ನಮಗೆ ಇದನ್ನೇ ಓದ್ಬೇಕು ಅಂತ ನಮ್ಮನ್ನ ಜಾಸ್ತಿ ಕೇಳ್ತಿರ್ಲಿಲ್ಲ. ನಮಗೆ ಯಾವ ತರ ಇದು ಹೆಲ್ಪ್ ಆಗುತ್ತೆ ಆ ತರ ಓದಿ ಅಂತ ಹೇಳಿದ್ರು, ಹಾಗಾಗಿ 625 ತೆಗಿಯಕ್ಕೆ ಹೆಲ್ಪ್ ಆಯ್ತು. ಮುಂದೆ ಅದೇ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಇದ್ದೀನಿ. ಈಗ ಸೈನ್ಸ್ ತಗೊಂಡಿದ್ದೀನಿ, ಸೆಕೆಂಡ್ ಪಿ ಫಸ್ಟ್ ಪಿ.